ಬರ್ತಾ ಇದೆ ದಿನೇಶ್. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮತ್ತೆ ವ್ಯಕ್ತಿಯ ವಿಚಾರಣೆ ನಡೆಯುತ್ತೆ. ನೂತನ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ಮತ್ತೆ ಇವತ್ತು ಕೂಡ ವಿಚಾರಣೆ. ಎಸ್ಐಟಿ ಮುಖ್ಯಸ್ಥ ಪ್ರವೀಣ್ ಮೊಹಾಂತಿ ನೇತೃತ್ವದಲ್ಲಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಣಬ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಈ ಹಿನ್ನೆಲೆ ಕಚೇರಿಯಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ವಿಚಾರಣೆ ಇವತ್ತು ಕೂಡ. ಎಸ್ಐಟಿ ಕಚೇರಿಯ ಬಳಿ ಸದ್ಯ ಕಂದಾಯ ಇಲಾಖೆ ಭೂ ದಾಖಲೆ ವಿಭಾಗದ ಸಿಬ್ಬಂದಿಯೂ ಕೂಡ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಯ ಬಳಿ 3 ಡಿಎಆರ್ ತುಕಡಿಗಳು ಕೂಡ ನಿಂತಿವೆ. ದಿನೇಶ್, ಪ್ರಣಬ್ ಮೊಹಾಂತಿ ಅವರು ನಿನ್ನೆಯೂ ಕೂಡ ವಿಚಾರಣೆಯನ್ನ ನಡೆಸಿದ್ರು, ಇವತ್ತು ಕೂಡ ವಿಚಾರಣೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಏನೆಲ್ಲ ಆಗ್ಬಹುದು ಇವತ್ತಿನ ಬೆಳವಣಿಗೆ ಬಗ್ಗೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪಾದ್ ಪಾಟೀಲ್, ಪ್ರಣಬ್ ಮೊಹಾಂತಿ ಅವರು ನಿನ್ನೆ ಸುಮಾರು 12 ಗಂಟೆಗೆ ಮಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಆತನನ್ನ ವಿಚಾರಣೆ ಮಾಡಿಸಿದ್ರು. ಸತತವಾಗಿ ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ರು. ಪ್ರಮುಖವಾಗಿ ಮೊನ್ನೆ ಏನು ಹೇಳಿಕೆ ನೀಡಿದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನಿನ್ನೆ ಮಾಡಿರುವಂತದ್ದು. ಹೀಗಾಗಿ ನಿನ್ನೆ ಬಹಳಷ್ಟು ಪ್ರಮುಖವಾದಂತಹ ವಿಚಾರಣೆ ನಡೆದಿರುವಂತದ್ದು. ಯಾಕಂದ್ರೆ ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಾಂತಿ ಅವರೇ ವಿಚಾರಣೆ ಮಾಡಿರುವ ಕಾರಣಕ್ಕಾಗಿ ಬಹಳಷ್ಟು ಪ್ರಮುಖ ವಿಚಾರಣೆ ನಿನ್ನೆ ನಡೆದಿರುವಂತದ್ದು. ಜೊತೆಗೆ ಈ ಒಂದು ತನಿಖೆಯ ಪ್ರಮುಖ ಅಂಶಗಳನ್ನು, ಅದರಲ್ಲೂ ಕೂಡ ಕೆಲವೊಂದು ಪ್ರಮುಖ ಸತ್ಯಗಳನ್ನು ಕೂಡ ಆತ ಪ್ರಣಬ್ ಮೊಹಾಂತಿ ಅವರ ಮುಂದೆ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳು, ಪ್ರಮುಖ ಹೆಸರುಗಳು, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹೆಸರುಗಳೇನಿದೆ ಅದನ್ನು ಕೂಡ ನಿನ್ನೆ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನಿನ್ನೆ ಮಹತ್ವದ ಒಂದು ವಿಚಾರಣೆ ನಡೆದಿರುವಂತದ್ದು. ಮಹತ್ವದ ವಿಚಾರಣೆ ನಡೆದು ಅದೆಲ್ಲವೂ ಕೂಡ ದಾಖಲೀಕರಣ ಆಗಿರುವಂತದ್ದು, ವಿಡಿಯೋ ರೆಕಾರ್ಡ್ ಮೂಲಕ ದಾಖಲೀಕರಣ ಆಗಿರುವಂತದ್ದು. ಹೀಗಾಗಿ ತನಿಖೆ, ನಿನ್ನ ಹೇಳಿಕೆ ಆಧಾರದಲ್ಲಿ ತನಿಖೆ ಮತ್ತಷ್ಟು ವೇಗ ಪಡೆದುಕೊಂಡಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಕೂಡ ಆಗಮಿಸಿದ್ರು, ಪರಿಶೀಲನೆ ಕೂಡ ಮಾಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿದ್ರು. ಜೊತೆಗೆ ಏನು ಕೇಸ್ಗೆ ಸಂಬಂಧಿಸಿದಂತ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಅವರು ನಿನ್ನೆ ಪರಿಶೀಲನೆ ಮಾಡಿ ನಿನ್ನೆ ಬೆಂಗಳೂರಿಗೆ ತೆರಳಿದ್ದಾರೆ. ಇವತ್ತು ಏನು ಎಸ್ಐಟಿ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಇವತ್ತು ವಿಚಾರಣೆ ಮಾಡ್ತಾರೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು, ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಹೀಗಾಗಿ ಅವರು ಇವತ್ತು ಮತ್ತಷ್ಟು ವಿಚಾರಣೆ ಮಾಡಿ ಶೀಘ್ರದಲ್ಲಿ ಆತನನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಬಹಳಷ್ಟು ದಟ್ಟ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಪೂರಕ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಏನು ಇಲ್ಲಿ ಅಂದ್ರೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಹೆಚ್ಚಿನ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು. ಎಲ್ಲ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆತ ಕೂಡ ಬರುವಂತ ಸಾಧ್ಯತೆ ಇದೆ. ಆತ ಬಂದ ಬಳಿಕ ಆತನ ವಿಚಾರಣೆ ಮತ್ತು ಮುಂದುವರಿಯುತ್ತೆ. ಜೊತೆಗೆ ಬೇರೆ ಬೇರೆ ವಿಚಾರಣೆ ಮುಂದುವರಿದು ಇವತ್ತೇ ಆದಷ್ಟು ಶೀಘ್ರದಲ್ಲಿ ಆತನ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಬರ್ತಾ ಇದೆ ದಿನೇಶ್. ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮತ್ತೆ ವ್ಯಕ್ತಿಯ ವಿಚಾರಣೆ ನಡೆಯುತ್ತೆ. ನೂತನ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ಮತ್ತೆ ಇವತ್ತು ಕೂಡ ವಿಚಾರಣೆ. ಎಸ್ಐಟಿ ಮುಖ್ಯಸ್ಥ ಪ್ರವೀಣ್ ಮೊಹಾಂತಿ ನೇತೃತ್ವದಲ್ಲಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಣಬ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಈ ಹಿನ್ನೆಲೆ ಕಚೇರಿಯಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ವಿಚಾರಣೆ ಇವತ್ತು ಕೂಡ. ಎಸ್ಐಟಿ ಕಚೇರಿಯ ಬಳಿ ಸದ್ಯ ಕಂದಾಯ ಇಲಾಖೆ ಭೂ ದಾಖಲೆ ವಿಭಾಗದ ಸಿಬ್ಬಂದಿಯೂ ಕೂಡ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಯ ಬಳಿ 3 ಡಿಎಆರ್ ತುಕಡಿಗಳು ಕೂಡ ನಿಂತಿವೆ. ದಿನೇಶ್, ಪ್ರಣಬ್ ಮೊಹಾಂತಿ ಅವರು ನಿನ್ನೆಯೂ ಕೂಡ ವಿಚಾರಣೆಯನ್ನ ನಡೆಸಿದ್ರು, ಇವತ್ತು ಕೂಡ ವಿಚಾರಣೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ.
ಸೊ ಏನೆಲ್ಲ ಆಗ್ಬೋದು ಇವತ್ತಿನ ಬೆಳವಣಿಗೆ ಬಗ್ಗೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪದ್ ಪಾಟೀಲ್, ಪ್ರಣಬ್ ಮೊಹಂತಿ ಅವರು ನಿನ್ನೆ ಸುಮಾರು 12 ಗಂಟೆಗೆ ಮಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಆತನನ್ನ ವಿಚಾರಣೆ ಮಾಡಿಸಿದ್ರು. ಸತತವಾಗಿ ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ರು. ಪ್ರಮುಖವಾಗಿ ಮೊನ್ನೆ ಹೇಳಿಕೆ ನೀಡಿದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನಿನ್ನೆ ಮಾಡಿರುವಂತದ್ದು. ಹೀಗಾಗಿ ನಿನ್ನೆ ಬಹಳಷ್ಟು ಪ್ರಮುಖವಾದಂತಹ ವಿಚಾರಣೆ ನಡೆದಿರುವಂತದ್ದು. ಯಾಕಂದ್ರೆ ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆ ಮಾಡಿರುವ ಕಾರಣಕ್ಕಾಗಿ ಬಹಳಷ್ಟು ಪ್ರಮುಖ ವಿಚಾರಣೆ ನಿನ್ನೆ ನಡೆದಿರುವಂತದ್ದು. ಜೊತೆಗೆ ಈ ಒಂದು ತನಿಖೆಯ ಪ್ರಮುಖ ಅಂಶಗಳನ್ನು, ಅದರಲ್ಲೂ ಕೂಡ ಕೆಲವೊಂದು ಪ್ರಮುಖ ಸತ್ಯಗಳನ್ನು ಕೂಡ ಆತ ಪ್ರಣಬ್ ಮೊಹಂತಿ ಅವರ ಮುಂದೆ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳು, ಪ್ರಮುಖ ಹೆಸರುಗಳು, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹೆಸರುಗಳು ಏನಿದೆ ಅದನ್ನು ಕೂಡ ನಿನ್ನೆ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನಿನ್ನೆ ಮಹತ್ವದ ಒಂದು ವಿಚಾರಣೆ ನಡೆದಿರುವಂತದ್ದು. ಮಹತ್ವದ ವಿಚಾರಣೆ ನಡೆದು ಅದೆಲ್ಲವೂ ಕೂಡ ದಾಖಲೀಕರಣ ಆಗಿರುವಂತದ್ದು, ವಿಡಿಯೋ ರೆಕಾರ್ಡ್ ಮೂಲಕ ದಾಖಲೀಕರಣ ಆಗಿರುವಂತದ್ದು. ಹೀಗಾಗಿ ತನಿಖೆ, ನಿನ್ನ ಹೇಳಿಕೆ ಆಧಾರದಲ್ಲಿ ತನಿಖೆ ಮತ್ತಷ್ಟು ವೇಗ ಪಡೆದುಕೊಂಡಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಕೂಡ ಆಗಮಿಸಿದ್ರು, ಪರಿಶೀಲನೆ ಕೂಡ ಮಾಡಿದ್ರು. ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿದ್ರು. ಜೊತೆಗೆ ಕೇಸ್ಗೆ ಸಂಬಂಧಿಸಿದಂತ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಅವರು ನಿನ್ನೆ ಪರಿಶೀಲನೆ ಮಾಡಿ ನಿನ್ನೆ ಬೆಂಗಳೂರಿಗೆ ತೆರಳಿದ್ದಾರೆ. ಇವತ್ತು ಎಸ್ಐಟಿ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಇವತ್ತು ವಿಚಾರಣೆ ಮಾಡ್ತಾರೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು, ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಹೀಗಾಗಿ ಅವರು ಇವತ್ತು ಮತ್ತಷ್ಟು ವಿಚಾರಣೆ ಮಾಡಿ ಶೀಘ್ರದಲ್ಲಿ ಆತನನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಬಹಳಷ್ಟು ದಟ್ಟ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಪೂರಕ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಇಲ್ಲಿ ಅಂದ್ರೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಹೆಚ್ಚಿನ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು. ಎಲ್ಲ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆತ ಕೂಡ ಬರುವಂತ ಸಾಧ್ಯತೆ ಇದೆ. ಆತ ಬಂದ ಬಳಿಕ ಆತನ ವಿಚಾರಣೆ ಮತ್ತು ಮುಂದುವರಿಯುತ್ತೆ. ಜೊತೆಗೆ ಬೇರೆ ಬೇರೆ ವಿಚಾರಣೆ ಮುಂದುವರಿದು ಇವತ್ತೇ ಆದಷ್ಟು ಶೀಘ್ರದಲ್ಲಿ ಆತನ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ. ಬರ್ತಾ ಇದೆ ದಿನೇಶ್, ಇವತ್ತು ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ಮತ್ತೆ ವ್ಯಕ್ತಿಯ ವಿಚಾರಣೆ ನಡೆಯುತ್ತೆ. ನೂತನ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿಗೆ ಮತ್ತೆ ಇವತ್ತು ಕೂಡ ವಿಚಾರಣೆ. ಎಸ್ಐಟಿ ಮುಖ್ಯಸ್ಥ ಪ್ರವೀಣ್ ಮೊಹಾಂತಿ ನೇತೃತ್ವದಲ್ಲಿ ಪ್ರಣಬ್ ಮೊಹಾಂತಿ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಪ್ರಣಬ್ ಮೊಹಾಂತಿ ಅವರು ಎಸ್ಐಟಿಯ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ನೇತೃತ್ವದಲ್ಲಿ ವಿಚಾರಣೆ ನಡೆಯುತ್ತೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಪೊಲೀಸರು ಬಿಗಿ ಭದ್ರತೆಯನ್ನ ಒದಗಿಸಿದ್ದಾರೆ. ಈ ಹಿನ್ನೆಲೆ ಕಚೇರಿಯಲ್ಲಿ ಹೆಚ್ಚಿನ ಪೊಲೀಸರ ನಿಯೋಜನೆಯನ್ನು ಕೂಡ ಮಾಡಲಾಗಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಯಲ್ಲಿ ನಿಗೂಢ ವ್ಯಕ್ತಿ ವಿಚಾರಣೆ ಇವತ್ತು ಕೂಡ. ಎಸ್ಐಟಿ ಕಚೇರಿಯ ಬಳಿ ಸದ್ಯ ಕಂದಾಯ ಇಲಾಖೆ, ಭೂ ದಾಖಲೆ ವಿಭಾಗದ ಸಿಬ್ಬಂದಿಯೂ ಕೂಡ ಆಗಮಿಸಿದ್ದಾರೆ. ಎಸ್ಐಟಿ ಕಚೇರಿಯ ಬಳಿ 3 ಡಿಎಆರ್ ತುಕಡಿಗಳು ಕೂಡ ನಿಂತಿವೆ. ದಿನೇಶ್, ಪ್ರಣಬ್ ಮೊಹಾಂತಿ ಅವರು ನಿನ್ನೆಯೂ ಕೂಡ ವಿಚಾರಣೆಯನ್ನ ನಡೆಸಿದ್ರು, ಇವತ್ತು ಕೂಡ ವಿಚಾರಣೆಯನ್ನ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ಏನೆಲ್ಲ ಆಗ್ಬೋದು ಇವತ್ತಿನ ಬೆಳವಣಿಗೆ ಬಗ್ಗೆ ನಾವು ಏನನ್ನ ನಿರೀಕ್ಷೆ ಮಾಡಬಹುದು? ಶ್ರೀಪದ್ ಪಾಟೀಲ್, ಪ್ರಣಬ್ ಮೊಹಂತಿ ಅವರು ನಿನ್ನೆ ಸುಮಾರು 12 ಗಂಟೆಗೆ ಮಂಗಳೂರಿನ ಎಸ್ಐಟಿ ಕಚೇರಿಗೆ ಆಗಮಿಸಿದ್ರು. ಸುಮಾರು 5 ಗಂಟೆಗಳ ಕಾಲ ನಿರಂತರವಾಗಿ ಆತನನ್ನ ವಿಚಾರಣೆ ಮಾಡಿಸಿದ್ರು. ಸತತವಾಗಿ ಪ್ರಶ್ನೆಗಳನ್ನು ಆತನ ಮುಂದೆ ಇಟ್ಟಿದ್ರು. ಪ್ರಮುಖವಾಗಿ ಮೊನ್ನೆ ಹೇಳಿಕೆ ನೀಡಿದೆ ಅದಕ್ಕೆ ಪೂರಕವಾದಂತಹ ಒಂದಷ್ಟು ಪ್ರಶ್ನೆಗಳನ್ನು ಕೂಡ ನಿನ್ನೆ ಮಾಡಿರುವಂತದ್ದು. ಹೀಗಾಗಿ ನಿನ್ನೆ ಬಹಳಷ್ಟು ಪ್ರಮುಖವಾದಂತಹ ವಿಚಾರಣೆ ನಡೆದಿರುವಂತದ್ದು. ಯಾಕಂದ್ರೆ ನಿನ್ನೆ ಎಸ್ಐಟಿಯ ಮುಖ್ಯಸ್ಥರಾದಂತಹ ಪ್ರಣಬ್ ಮೊಹಂತಿ ಅವರೇ ವಿಚಾರಣೆ ಮಾಡಿರುವ ಕಾರಣಕ್ಕಾಗಿ ಬಹಳಷ್ಟು ಪ್ರಮುಖ ವಿಚಾರಣೆ ನಿನ್ನೆ ನಡೆದಿರುವಂತದ್ದು. ಜೊತೆಗೆ ಈ ಒಂದು ತನಿಖೆಯ ಪ್ರಮುಖ ಅಂಶಗಳನ್ನು, ಅದರಲ್ಲೂ ಕೂಡ ಕೆಲವೊಂದು ಪ್ರಮುಖ ಸತ್ಯಗಳನ್ನು ಕೂಡ ಆತ ಪ್ರಣಬ್ ಮೊಹಂತಿ ಅವರ ಮುಂದೆ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಕೆಲವೊಂದಿಷ್ಟು ಹೆಸರುಗಳು, ಪ್ರಮುಖ ಹೆಸರುಗಳು, ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಹೆಸರುಗಳು ಏನಿದೆ ಅದನ್ನು ಕೂಡ ನಿನ್ನೆ ಆತ ಬಾಯ್ಬಿಟ್ಟಿದ್ದಾನೆ ಅಂತ ಹೇಳಲಾಗ್ತಿದೆ. ಹೀಗಾಗಿ ನಿನ್ನೆ ಮಹತ್ವದ ಒಂದು ವಿಚಾರಣೆ ನಡೆದಿರುವಂತದ್ದು. ಮಹತ್ವದ ವಿಚಾರಣೆ ನಡೆದು ಅದೆಲ್ಲವೂ ಕೂಡ ದಾಖಲೀಕರಣ ಆಗಿರುವಂತದ್ದು, ವಿಡಿಯೋ
ರೆಕಾರ್ಡ್ ಮೂಲಕ ದಾಖಲೀಕರಣ ಆಗಿರುವಂತದ್ದು. ಹೀಗಾಗಿ ತನಿಖೆ ನಿನ್ನ ಹೇಳಿಕೆ ಆಧಾರದಲ್ಲಿ ತನಿಖೆ ಮತ್ತಷ್ಟು ವೇಗ ಪಡೆದುಕೊಂಡಿರುವಂತದ್ದು. ನಿನ್ನೆ ಸಂಜೆ ವೇಳೆಗೆ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಯಲ್ಲಿ ಇರುವಂತಹ ಎಸ್ಐಟಿ ಕಚೇರಿಗೆ ಕೂಡ ಆಗಮಿಸಿದ್ರು, ಪರಿಶೀಲನೆ ಕೂಡ ಮಾಡಿದ್ರು, ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು ಕೂಡ ಪಡೆದಿದ್ರು, ಜೊತೆಗೆ ಏನು ಕೇಸ್ಗೆ ಸಂಬಂಧಿಸಿದಂತ ದಾಖಲೆಗಳನ್ನು ಕೂಡ ಪರಿಶೀಲನೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಅವರು ನಿನ್ನೆ ಪರಿಶೀಲನೆ ಮಾಡಿ ನಿನ್ನೆ ಬೆಂಗಳೂರಿಗೆ ತೆರಳಿದ್ದಾರೆ. ಇವತ್ತು ಏನು ಎಸ್ಐಟಿ ಅಧಿಕಾರಿಗಳಾದಂತಹ ಜಿತೇಂದ್ರ ದಯಾಮ ಹಾಗೂ ಅನುಚೇತ್ ಅವರು ಇವತ್ತು ವಿಚಾರಣೆ ಮಾಡ್ತಾರೆ. ಈಗಾಗಲೇ ಎಸ್ಐಟಿ ಕಚೇರಿಗೆ ಬಂದಿರುವಂತದ್ದು, ಎಸ್ಐಟಿ ಕಚೇರಿಯಲ್ಲಿ ಇರುವಂತದ್ದು. ಹೀಗಾಗಿ ಅವರು ಇವತ್ತು ಮತ್ತಷ್ಟು ವಿಚಾರಣೆ ಮಾಡಿ ಶೀಘ್ರದಲ್ಲಿ ಆತನನ್ನ ನೇತ್ರಾವತಿ ಸ್ನಾನಘಟ್ಟದ ಸಮೀಪ ಸ್ಥಳ ಮಹಜರು ಪ್ರಕ್ರಿಯೆಗೆ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಬಹಳಷ್ಟು ದಟ್ಟ ಆಗಿರುವಂತದ್ದು. ಇದಕ್ಕೆ ಬೇಕಾದಂತಹ ಪೂರಕ ಬೆಳವಣಿಗೆಗಳು ಕೂಡ ನಡೀತಾ ಇರುವಂತದ್ದು. ಏನು ಇಲ್ಲಿ ಅಂದ್ರೆ ಎಸ್ಐಟಿ ಕಚೇರಿಯಲ್ಲೂ ಕೂಡ ಬಹಳಷ್ಟು ಬಿಗಿ ಪೊಲೀಸ್ ಭದ್ರತೆಗಳನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು, ಹೆಚ್ಚಿನ ಪೊಲೀಸರನ್ನು ಕೂಡ ಅಲ್ಲಿ ನಿಯೋಜನೆ ಮಾಡಿರುವಂತದ್ದು. ಎಲ್ಲ ಎಸ್ಐಟಿ ಅಧಿಕಾರಿಗಳು ಈಗಾಗಲೇ ಬಂದಿರುವಂತದ್ದು. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಆತ ಕೂಡ ಬರುವಂತ ಸಾಧ್ಯತೆ ಇದೆ. ಆತ ಬಂದ ಬಳಿಕ ಆತನ ವಿಚಾರಣೆ ಮತ್ತು ಮುಂದುವರಿಯುತ್ತೆ. ಜೊತೆಗೆ ಬೇರೆ ಬೇರೆ ವಿಚಾರಣೆ ಮುಂದುವರಿದು ಇವತ್ತೇ ಆದಷ್ಟು ಶೀಘ್ರದಲ್ಲಿ ಆತನ ಸ್ಥಳ ಮಹಜರು ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ದಿನೇಶ್ ಮಾಹಿತಿಗಾಗಿ.